ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಬಂದು ಯಾವಾಗ ಮಾಡಿರೋದು ಅಂದರೆ ಅಪ್ಪನ ಕಾರ್ಯ ಎಲ್ಲ ಆದಮೇಲೆ ಮತ್ತು ನಾವು ಒಂದು ಅಂದರೆ ಕಾರ್ಯ ಆದ ನೆಕ್ಸ್ಟ್ ಡೇ ಒಂದು ಪೂಜೆ ಮಾಡಿಸ್ತೀವಿ. ಅಂದರೆ ದೇವರು ಧೂಪ ಹಾಕ್ಸೋದು ಅಂತೇಳಿ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಡೇ ಅಂದರೆ ಕಾರ್ಯ ಆದಮೇಲೂ ನಾವು 3 ದಿನ ಅಲ್ಲೇ ಇದ್ವಿ ಊರಲ್ಲೇ. ನೆಕ್ಸ್ಟ್ ಡೇ ನಾವು ಬೆಂಗಳೂರಿಗೆ ಬರಬೇಕು ಅನ್ನುವಾಗ ನೈಟ್ ಟೈಮು ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಅಂದರೆ ಅಪ್ಪನ ಒಂದು ಸೆಲ್ಫಿ ಸ್ಟಿಕ್ ಇತ್ತು, ಅಪ್ಪ ಯೂಸ್ ಮಾಡ್ತಾಯಿದ್ರು. ಅದನ್ನು ಏನಕ್ಕೆ ಯೂಸ್ ಮಾಡ್ತಿದ್ರು ಏನು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಆ ಸೆಲ್ಫಿ ಸ್ಟಿಕ್ನ ಯೂಸ್ ಮಾಡ್ತಾಯಿದ್ರಲ್ಲ, ಆ ಸೆಲ್ಫಿ ಸ್ಟಿಕ್ನ ನನಗೆ ಕೊಡಿ ಅಂತ ನಮ್ಮ ಪುಟ್ಟವ್ವನಿಗೆ ಹೇಳಿದ್ದೆ. ಆವಾಗ ಸೆಲ್ಫಿ ಸ್ಟಿಕ್ನ ತೊಗೊಂಡು ಯಾವ ಥರ ವೀಡಿಯೋ ಮಾಡೋದು ಅಂತೇಳಿ ನಾನು, ಸ್ವೀಟಿ ಮತ್ತು ಕೌಶಿ ಎಲ್ಲ ಇದ್ರಲ್ಲ. ಕೌಶಿಗೆ ಗೊತ್ತಿರುತ್ತೆ, ಆದರೆ ಸ್ವೀಟಿಗೆಲ್ಲ ಗೊತ್ತಿರಲ್ವಲ್ಲ. ಅದಕ್ಕೆ ಸ್ವೀಟಿಗೆ ಹೇಳ್ತಾ ಇದ್ದೆ, ಚಿನ್ನು ಈ ಥರ ಎಲ್ಲ ಮಾಡ್ತಾ ಇರ್ತೀನಿ ಚಿನ್ನು, ನನ್ನ ಸೆಲ್ಫಿ ಸ್ಟಿಕ್ಕು ಸ್ವಲ್ಪ ಹಾಳಾಗಿಬಿಟ್ಟಿದೆ, ಅದಕ್ಕೆ ಹೇಗಿದ್ರು ತಾತಂದು ಸೆಲ್ಫಿ ಸ್ಟಿಕ್ ಇದೆಯಲ್ಲ ಅದನ್ನು ನಾನೇ ತೊಗೊಂಡೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಓಕೆ, ಅದಾದಮೇಲೆ ಕೌಶಿಗೆ ಸ್ವಲ್ಪ ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ಕೌಶಿಗೆ ಕೊಟ್ಟಿದ್ದೆ. ಹಾಗೆ ನಾನು, ಆಂಟಿ ಮತ್ತು ಮೈನಾ ಎಲ್ಲ ಮಾತಾಡ್ತಾಯಿದ್ವಿ. ಹಾಗೆ ಇಲ್ಲಿ ಅಪ್ಪನ ಫೋಟೋ ಹಾಕಿದ್ವಿ. ಹಾಗೆ ಆ ಕಡೆ ಅವರಪ್ಪನ ಫೋಟೋ, ಆ ಕಡೆ ಒಂದು ಅಪ್ಪನ ಫೋಟೋ ಇತ್ತು. ಅಂದರೆ ಅಪ್ಪನ ಫೋಟೋ KP ಚೆನ್ನೇಗೌಡರು ಅಂತ ಹೇಳ್ತಾ ಇರ್ತೀನಿ ನೋಡಿ ಇವಾಗಲಾದರೂ ಒಂದ್ಸರಿ, ಅವ್ರದ್ದು ಫೋಟೋ ಇತ್ತು ಈ ಕಡೆ. ಮತ್ತು ನಮ್ಮಪ್ಪ ಏನು ಮಾಡಿದ್ರು, ನಮ್ಮಪ್ಪ ನಮ್ಮಮ್ಮಂದು ಇಬ್ಬರದು ಮಾಡಿಸಿ ಇಡಬೇಕು ಅಂದ್ಬಿಟ್ಟು ಅದು ಒಂದು ಫೋಟೋ ಮಾಡಿಸಿದ್ರು. ನಮ್ಮ ಅಪ್ಪನ ಫೋಟೋನ ನಾವು ಹೀಗೆ ಮಧ್ಯದಲ್ಲಿ ಹಾಕಿದ್ವಿ. ಯಾರು ಕೂಡ ನಾವು ಏನಂದರೆ ಗೆಸ್ ಮಾಡಿರಲಿಲ್ಲ ನಮ್ಮ ಅಪ್ಪನ ಫೋಟೋನ ನಾವು ಈ ಥರ ಹಾಕ್ತೀವಿ, ಈ ಥರ ನೋಡ್ತೀವಿ ಅಂತ. ನಾನಂತೂ ಕನಸಲ್ಲೂ ಕೂಡ ಈ ಥರ ಆಗುತ್ತೆ ಸಿಚುವೇಶನು, ಈ ಥರ ಇರುತ್ತೆ, ಈ ಥರ ನಾವು ನೋಡ್ತೀವಿ ಆ ಥರ ಎಲ್ಲ ರಿಯಲಿ ನಾವು ಅಂದ್ಕೊಂಡಿರಲಿಲ್ಲ. ಆ ಥರ ಆಗೋಯ್ತು ನೋಡಿ. ಮನುಷ್ಯನದು ಜೀವನ ಯಾವ ಥರ ಇರುತ್ತೆ ಅಂದರೆ, ಮನುಷ್ಯನ ಜೀವನ ಅಂತಲ್ಲ, ಎಲ್ಲರೂ ಪ್ರಾಣಿ ಪಕ್ಷಿಗಳಿರ್ಬೋದು, ಚೆನ್ನಾಗಿದ್ದಂಗೆ ಇದಕ್ಕಿದ್ದಂಗೆ ಒಬ್ಬ ಮನುಷ್ಯ ಇರ್ತಾನೆ. ಮತ್ತು ಒಂದು 2-3 ದಿನ ಬಿಟ್ಟು ಅವರು ಇರಲ್ಲ ಅಂದಾಗ ಸಖತ್ತು ಬೇಜಾರಾಗುತ್ತೆ ಮನಸ್ಸಿಗೆ. ನಮಗಂತೂ ಸಖತ್ತು ಬೇಜಾರಾಯ್ತಾಯಿತು. ಹಾಗೆ ಮೋಹನ್ ಮಾಮ ಮತ್ತು ನಮ್ಮ ಪುಟ್ಟವ್ವ ಇಬ್ಬರು ಕೂಡ ಹೊರಗಡೆ ಕೂತ್ಕೊಂಡು ಹೀಗೆ ಮಾತಾಡ್ತಾ ಇದ್ದಾರೆ. ಸಂಜೆ ಟೈಮ್ ಅಲ್ವಾ, ಇನ್ನು ನಾಳೆ ಊರಿಗೆ ಹೋಗೋದು ಎಲ್ಲರೂ. ಅದಕ್ಕೆ ಸ್ವಲ್ಪ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಆ ವಿಡಿಯೋನ ನಾನು ಇಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆವತ್ತು ಪುಟ್ಟವ್ವ ಮತ್ತು ಮೋಹನ್ ಮಾಮ ಎಲ್ಲ ಮಾತಾಡ್ತಾ ಇದ್ರೆ, ಹಾಗೆ ಲೈಟಾಗಿ ಮಳೆ ಬೀಳ್ತಾ ಇದೆ. ಅಂದರೆ ಜೋರು ಮಳೆ ಅಲ್ಲ, ಸುಮ್ಮನೆ ಲೈಟಾಗಿ ಬೀಳ್ತಾಯಿತ್ತು. ಆ ಟೈಮಲ್ಲಂತೂ ಏಪ್ರಿಲ್ ತಿಂಗಳಲ್ವಾ, ಫುಲ್ಲು ಸೆಕೆ ಅಂದರೆ ಸೆಕೆ. ಎಷ್ಟು ಸೆಕೆ ಆಗ್ತಿತ್ತು ಅಂದರೆ ತುಂಬ ಸೆಕೆ. ಆ ಥರ ಅಯ್ಯಪ್ಪ, ಎಷ್ಟು ಫ್ಯಾನ್ ಹಾಕ್ಕೊಂಡ್ರೂ ಸೆಕೆ ಅನಿಸೋದು, ಫ್ಯಾನ್ ಹಾಕ್ಕೊಂಡ್ರೂ ಬಿಸಿ ಬಿಸಿ ಗಾಳಿ, ಒಂಥರ ಹಿಂಸೆ ಅನ್ನಿಸ್ತಾಯಿತ್ತು ನಮಗೆ. ಟೈಮ್ ಬಂದು ಇವಾಗ 11 ಗಂಟೆ. ನಾನು ಕರೆಕ್ಟಾಗಿ 11 ಗಂಟೆಗೆ ಬಂದಿದ್ದೀನಿ ಮನೆಗೆ. ಬೆಳಿಗ್ಗೆ ಒಂದು 7:30 ಇರಬೇಕು, ಆ ಥರ ಬಿಟ್ಟಿದ್ದು. ಅಂದರೆ ನನಗೆ ಏನಂದರೆ ಒಂದು 11:30 ಮೇಲೆ ಬಿಟ್ಟು ಬರೋ ಪ್ಲ್ಯಾನ್ ಇತ್ತು. ಆಮೇಲೆ ನವೀನ ಒಂದು ಗೃಹ ಪ್ರವೇಶ ಇದೆ ಅಂಥೇಳಿ ಅವನು ನಿನ್ನೆ ಹೋಗೋ ಪ್ಲ್ಯಾನ್ ಇತ್ತು. ಆಮೇಲೆ ಹುಡುಗರೆಲ್ಲ ಇದ್ರಲ್ಲ ಅಂದ್ಬಿಟ್ಟು ಬೆಳಿಗ್ಗೆನೇ ಬಿಟ್ಟ. ಅದಕ್ಕೆ ನಾನು ಮತ್ತೆ 11 ಗಂಟೆಗೆ ಹೋಗೋದೇನೋ, ಆವಾಗ ಬಿಸಿಲಿರುತ್ತೆ ಅಂಥೇಳಿ ನಾನು ಅವನ ಜೊತೆ ಬಂದುಬಿಟ್ಟೆ. ಅಲ್ಲೇ ತಿಂಡಿ ತಿಂದ್ಕೊಂಡು ಇವಾಗ ಬಂದಿದ್ದೀನಿ. ಬಸ್ಸಲ್ಲಿ ಫುಲ್ಲು ನಿದ್ದೆ ಮಾಡ್ತಾಯಿದ್ದೀನಿ. ಆದರೂ ನಿದ್ದೆ ಫುಲ್ಲು ಕಂಪ್ಲೀಟ್ ಆಗಿಲ್ಲ, ಒಂಥರ ಇನ್ನೂ ನಿದ್ದೆ ಬರ್ತಾಯಿದೆ, ಆ ಥರ ಆಗ್ತಾಯಿದೆ. ಅದೇ ಕೆಲಸಗಳಂತೂ ತುಂಬ ಇದೆ, ಮಾಡಬೇಕು. ಮಧ್ಯಾಹ್ನಕ್ಕೆ ಅಡುಗೆ ಮಾಡಲ್ಲ, ಯಾಕೆಂದರೆ ಮಾಮನೂ ಅಲ್ಲೇ ಇದ್ದಾರೆ ಮಳವಳ್ಳಿಯಲ್ಲಿ. ಅವರು ಇವಾಗ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಹೊರಡ್ತಾರೆ. ಕೌಶಿ ನವೀನ ಮನೆಗೆ ಹೋದ, ಅಲ್ಲಿ ಒಂದು ಫಂಕ್ಷನ್ ಇದೆಯಂತೆ, ಆಮೇಲೆ ಸಾಯಂಕಾಲ ಕಳಿಸ್ತೀನಿ ಅಂತ ಇಲ್ಲ. ಸರಿ ಆಯಿತು ಅಂದ್ಬಿಟ್ಟು ನಾನು ಮಾತ್ರ ಬಂದಿದ್ದೀನಿ. ಮನೆ ಎಷ್ಟು ದಿನ ಆಯ್ತು ಹೇಳಿ, ನಾನು ಶನಿವಾರ ಬೆಳಿಗ್ಗೆ ಹೋಗಿದ್ದು. ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, 5 ಡೇಸ್ ಆಯಿತು ಅನ್ಸುತ್ತೆ. ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ,
6 ದಿನ ಆಯಿತು. 6 ದಿನದಿಂದ ಮನೆ ಫುಲ್ಲು, ಹೊರಗಡೆ ಅಂತೂ ಫುಲ್ ಗಲೀಜಾಗಿದೆ, ಒಳಗಡೆ ಏನಷ್ಟು ಗಲೀಜಾಗಿಲ್ಲ, ಧೂಳು ಮಾತ್ರ ಇದೆ ಅಷ್ಟೇ. ಅದಕ್ಕೆ ಫಸ್ಟು ಒಂದು ಬಿಸಿ ಬಿಸಿ ನೀರು ಕಾಯಿಸಿದ್ದೀನಿ, ಇವಾಗ ಕುಡ್ಕೊಂಡು ಆಮೇಲೆ ಕೆಲಸಗಳನ್ನ ಮಾಡೋಣ ಅಂತೇಳಿ. ಮಧ್ಯಾಹ್ನ ಕೌಶಿ ಮಾಮ ಮತ್ತೆ ಇಲ್ವಲ್ಲ, ಅದರಿಂದ ನಾನು ಅಡುಗೆ ಮಾಡೋ ಚಿಂತೆ ಇಲ್ಲ, ಏನಾದರೂ ತಿನ್ಕೊಳ್ತೀನಿ. ಮತ್ತು ರಾತ್ರಿಗೆ ಊರಿಂದ ಸೊಪ್ಪೆಲ್ಲ ತಂದಿದ್ದೀನಿ, ಅದನ್ನು ಹಾಕಿ ಉಪ್ಪು ಸಾಂಬಾರು ಮಾಡಿದರೆ ಆಯಿತು. ಓಕೆ, ಕಾರಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಇನ್ನೇನಿದು ನೆಕ್ಸ್ಟ್ ವೀಕ್ ಹೋಗ್ಬೇಕಾಗುತ್ತೆ ಅನ್ನೋ ಗೊತ್ತಿಲ್ಲ, ನೋಡೋಣ. ಹಾಗೆ ನಮ್ಮ ಪುಟ್ಟೇವ ಒಬ್ಬರೇ ಇರ್ತಾರಲ್ಲ, ಇವಾಗ ನಮ್ಮ ಅರುಣ್ ಆಂಟಿ ಇದ್ದಾರೆ, ಅಂದರೆ ಒಬ್ಬರನ್ನೇ ಬಿಡಬಾರ್ದು ಅಂತೇಳಿ ಆಂಟಿ ಇದ್ದಾರೆ. ಅವರು ಸಂಡೇನೇನೋ ಹೋಗ್ತೀನಿ ಅಂತ ಹೇಳಿದ್ದಾರೆ. ಸಂಡೇ ಏನಾದರೂ ಹೋದರೆ ಮೈನಾ ನಾನು ಹೋಗ್ತೀನಿ ಅಂತ ಹೇಳಿದ್ದಾಳೆ. ಅವಳು ಹೋದ್ಮೇಲೆ ಅವಳು ಒಂದು ವಾರ ಇರ್ತಾಳೆ. ಆಮೇಲೆ ಹೀಗೆ ಯಾರಾದರೂ ಒಬ್ಬೊಬ್ರು ಹೋಗಿ ಒಂದಷ್ಟು ದಿನ ಸ್ವಲ್ಪ ಮರೆಯೋ ತನಕ ಹೋಗಿ ಬರೋದು, ಹಾಗೆ ಮಾಡೋದು. ಆಮೇಲೆ ಬೆಂಗಳೂರಿಗೆ ಬರ್ತಾರೆ, ಒಂದು ತಿಂಗಳಾದಮೇಲೆ ಅಲ್ಲೊಂದಷ್ಟು ದಿನ ಇಲ್ಲೊಂದಷ್ಟು ದಿನ, ನಮ್ಮ ಮನೇಲಿ ಅಷ್ಟು ದಿನ ಇದ್ದು ಹಾಗೆ ಟೈಮ್ ಪಾಸ್ ಮಾಡ್ಕೊಂಡ್ರೆ ಆಯಿತು. ಆ ಥರ ಆಗ್ಬಿಡುತ್ತೆ. ಯಾಕೆಂದರೆ ಜೊತೆಲೇ ಇದ್ರಲ್ವಾ, ದೊಡ್ಡ ಮನೆ, ಯಾವಾಗಲೂ ಅವರಿಬ್ಬರೇ ಇದ್ದು ಅಭ್ಯಾಸ. ಅದು ಏನಾಗುತ್ತೆ ಅಂದರೆ ನೆನಪುಗಳು ಕಾಡ್ತಾ ಇರುತ್ತೆ, ನಮಗೇ ಬೇಜಾರಾಗುತ್ತೆ. ಇವಾಗ ನಾನು ಬರಬೇಕಾದ್ರೆ ಯಾವಾಗಲೂ ನಾನು ಅಂತಲ್ಲ, ಯಾರೇ ಪ್ರವೀಣ ಇರ್ಬೋದು, ನವೀನ ಇರ್ಬೋದು, ನಾವಿರ್ಬೋದು, ಹೊರಡುವಾಗ ಕೆಳಗಡೆ ಬಂದು ಕಳಿಸ್ಬಿಟ್ಟು ಹೋಗಿ ಬರ್ತೀರಾ ಅಂತೇಳಿ ಆಮೇಲೆ ಅವ್ರ ಮೇಲೆ ಹೋಗ್ತಾಯಿದ್ರಲ್ವ, ಅದು ನನಗೆ ಇವತ್ತು ಸ್ಟೆಪ್ ಬರಬೇಕಾದ್ರೆ ಥರ ಬೇಜಾರಾಗುತ್ತೆ. ಆ ಥರ ನಮಗೆ ಆ ಥರ ಅನ್ನಿಸ್ತಾ ಇರುತ್ತಲ್ವ. ಇವಾಗ ನನಗೆ ಆ ಥರ ಬರಬೇಕಾದ್ರೆ, ಇವಾಗ ನಮ್ಮ ಅಪ್ಪ ಇದ್ದಿದ್ರೆ ಕೆಳಗಡೆ ಬಂದು ಎಲ್ಲರಿಗೂ, ಅದರಲ್ಲೂ ಮೊಮ್ಮಕ್ಕಳಿಗೆ ಬಂದರೆ ವಾಪಸ್ಸು ಊರಿಗೆ ಹೋಗ್ಬೇಕಾದ್ರೆ, ಅಂದರೆ ಬೆಂಗಳೂರಿಗೆ ಬರಬೇಕಾದ್ರೆ ಎಲ್ಲರಿಗೂ ಅಷ್ಟೇ 100 ರೂಪಾಯಿ ಕೊಡೋದು. ಅವ್ರಿಗೆಲ್ಲ ಕೊಟ್ಟು ಬಾಯಿ ಅಂತೇಳಿ ಮಾಡಿ ಕಳಿಸ್ತಾಯಿತ್ತು. ಇವತ್ತು ನೋಡಿ ನಮ್ಮ ಅಪ್ಪ ಇದ್ದಿದ್ರೆ ಬತ್ತು ಆ ಥರ ಮಾಡ್ತಾಯಿದ್ದು ಅಂತ ನೆನಪು ಬರುತ್ತೆ. ಅಂದರೆ ಅವರಿಬ್ರು ಯಾವಾಗಲೂ ಜೊತೇಲಿ ಇರ್ತಿರಲ್ವ, ಅವ್ರಿಗೆ ತುಂಬ ನೆನಪುಗಳು ಬರ್ತಾ ಇರುತ್ತೆ. ಅದಕ್ಕೆ ಒಂದು ತಿಂಗಳು ಎಲ್ಲೂ ಹೋಗ್ಬಾರ್ದು, ಮನೇಲಿ ದೀಪ ಎಲ್ಲ ಹಚ್ಚಬೇಕು, ಹಾಗೆ ಖಾಲಿ ಮನೆಯೆಲ್ಲ ಬಿಡಬಾರ್ದು ಅಂತೇಳಿ ಆಮೇಲೆ ಬೆಂಗಳೂರಿಗೆ ಬರ್ತಾರೆ. ಹೀಗೆ ಅಲ್ಲೆಲ್ಲಿ ಸುತ್ತಾಡ್ಕೊಂಡು ಇರ್ತಾರೆ ಅಷ್ಟೇ. ಓಕೆ ಫ್ರೆಂಡ್ಸ್, ಇವಾಗ ನೀರೆಲ್ಲ ಕುಡ್ಕೊಂಡು ಆಮೇಲೆ ಕೆಲಸ ಮಾಡ್ತೀನಿ. ಅಲ್ಲಂತೂ ಇಷ್ಟೊಂದು ಹೂವು ಉದುರಿದೆ ಅಂದರೆ ಮರದ್ದು, ತುಂಬ ಅಂದರೆ ತುಂಬ ಹೂವು ಉದುರಿದೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ನೋಡಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ಸೋಫಾ ಮೇಲೆ ಕುತ್ಕೊಂಡು ತೋರಿಸ್ತಿದ್ದೀನಿ ನೋಡಿ. ಅಲ್ಲಿ ಅಷ್ಟು ಫುಲ್ಲು ಸ್ಟೆಪ್ಪೆಲ್ಲ ಅದೇ ಥರನೇ ಗಲೀಜಾಗಿದೆ, ಹೂವೆಲ್ಲ ಉದುರಿ. ಇಲ್ಲೆಲ್ಲ ಅಷ್ಟೇನು ಗಲೀಜಾಗಿಲ್ಲ. ಬೆಕ್ಕಳಿದ್ದಿದ್ರೆ ಸ್ವಲ್ಪ ಗಲೀಜಾಗ್ತಿತ್ತು. ಬೆಕ್ಕುಗಳು ಯಾವುದೂ ಇಲ್ಲ, ಎಲ್ಲೋ ಹೋಗಿದೆ. ನಾನು ಕರೆದೆ ಎಲ್ಲೋ ಹೋಗಿದೆ, ಇಲ್ಲೇನು ಇಲ್ಲ, ಯಾರೂ ಇಲ್ವಲ್ಲ. ಈಗ 6 ಡೇಸಿಂದ ಯಾರೂ ಇಲ್ಲ ಅಂದರೆ ಎಲ್ಲ ಹೋಗಿರುತ್ತೆ ಅಷ್ಟೆ. ಓಕೆ ನೋಡಿ, ನಾನು ಬಿಸಿನೀರೆಲ್ಲ ಇಟ್ಟಿದ್ದೀನಿ, ಕುಡಿಬೇಕು. ಬಿಸಿ ಕಾಯಿಸ್ಕೊಬಂದೆ, ತಣ್ಣಗೆ ಆಗೋಗಿದೆ. ಓಕೆ, ಟೈಮ್ ಬಂದು ಇವಾಗ 2:15 ಆಗ್ತಾಯಿದೆ. ಹಾಗೆ ರೈಸ್ ಮಾಡಿದ್ದೆ. ರೈಸಿಗೆ ಸ್ವಲ್ಪ ಬೆಣ್ಣೆ ಮತ್ತು ಉಪ್ಸಾರು ಖಾರ ಇದೆಯಲ್ಲ, ಅದನ್ನು ಹಾಕ್ಕೊಂಡು ಕಲಿಸ್ಕೊಂಡು ತಿಂದಿದ್ದು ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲ ತುಪ್ಪ ಉಪ್ಸಾರು ಖಾರ, ಇಲ್ಲಾಂದರೆ ಬೆಣ್ಣೆ ಉಪ್ಸಾರು ಖಾರ ಅಥವಾ ಉಪ್ಪಿನಕಾಯಿ 2 ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಒಂದು ಟೈಮಿಗೆ ನನಗೆ ಒಬ್ಳಿಗೆ ಅಲ್ವಾ ಅಂಥೇಳಿ ತಿಂದ್ಬಿಟ್ಟು, ಯಾಕೋ ಗೊತ್ತಿಲ್ಲ, ಅಲ್ಲಿ ಕಾರಲ್ಲಿ ಬರಬೇಕಾದ್ರೂ ಸ್ವಲ್ಪ ನಿದ್ದೆ ಮಾಡಿದೆ. ಮತ್ತು ಬಸ್ಸಲ್ಲೂ ಅಷ್ಟೇ, ನಾನು ಕೋಣನಕುಂಟೆ ಕ್ರಾಸಲ್ಲಿ ಹತ್ತಿದ್ದು, ಅದಾದಮೇಲೆ ಎಲೆಕ್ಟ್ರಾನಿಕ್ ಸಿಟಿಗೆ ಬರೋ ತನಕನೂ ನಿದ್ದೆ ಆದರೂ ನಿದ್ದೆ ಇದು ಸರಿ ಆಗಿಲ್ಲ. ಅದರಿಂದ ಇವಾಗ ಕೌಶಿ ಇವಾಗ ಬಸ್ ಹತ್ತಿದ್ದಾನಂತೆ, ಅದಕ್ಕೆ ಅವ್ನು ಬರೋ ತನಕ ನಿದ್ದೆ ಮಾಡೋಣ ಅಂಥೇಳಿ ಮಲ್ಕೊಂಡಿದ್ದೀನಿ. ಇವಾಗ ಮಲ್ಕೊಂಡೆ. ಹಾಗೆ ಬೆಕ್ಕುಗಳು ಬಂದಿಲ್ಲ, ನಾ ಬಂದಾಗಿಂದನೂ ಕೂಡ ಬಂದಿಲ್ಲ. ಆಂಟಿಗೆ ಹೇಳೋಗಿದ್ನಲ್ಲ ಊಟ ಹಾಕಿ, ಅವ್ರು ಹೇಳ್ತಾಯಿದ್ರು ಇಲ್ಲ ಇದೆ ಬೆಕ್ಕುಗಳು ಓಡಾಡ್ತಾಯಿತ್ತು ಅಂತೇಳಿ. ನಾನು ಬಂದಾಗಿಂದ ಹೋಟೆಲ್ ಬಂದಿಲ್ಲ, ಎಲ್ಲ ಹೋಗಿರಬೇಕು, ಸಂಜೆ ಮೇಲೆ ಬರುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಐಬ್ರೋ ಕೂಡ ಎಲ್ಲ ಏನೂ ಮಾಡಿಲ್ಲ, ಏಕೆಂದರೆ ಏನೋ ಇಷ್ಟ ಆಗಲಿಲ್ಲ ಮಾಡೋಕ್ಕೆ, ಅದಕ್ಕೆ ಹಂಗೆ ಬಿಟ್ಬಿಟ್ಟಿದ್ದೀನಿ. ಮಾಡಿದ್ರಾಯಿತು ಅಂತೇಳಿ. ಹಾಗೆ ಇದು ಇಯರಿಂಗ್ಸು ನಮ್ಮ ಅಜ್ಜಿ
ಮಾಡಿಸಿದ್ರು ನೋಡಿ. ಇಯರಿಂಗ್ಸ್ ಹಾಕ್ಕೊಂಡಿದೆ, ಅಂದರೆ ಕೆಳಗಡೆದು ಇದೆಲ್ಲ ಹಾಕ್ಕೊಡ್ಲಿಲ್ಲ, ಬರೀ ಇದು ಓಲೆ ಮಾತ್ರ ಹಾಕ್ಕೊಳ್ಳೋಣ ಅಂತೇಳಿ ಅಪ್ಪನ ಕಾರ್ಯದ ಟೈಮಲ್ಲಿ ಇದನ್ನ ಹಾಕ್ಕೊಂಡು ಹೋಗಿದ್ದೆ ಅಷ್ಟೆ. ಚೇಂಜ್ ಮಾಡಿಲ್ಲ, ಆಮೇಲೆ ಚೇಂಜ್ ಮಾಡಬೇಕು. ಚೆನ್ನಾಗಿದೆ ಪರ್ಪಲ್ ಕಲ್ಲು. ಸಡನ್ನಾಗಿ ನೋಡಿದ್ರೆ ಅದು ಪರ್ಪಲ್ ಥರ ಗೊತ್ತೇ ಆಗಲ್ಲ, ಒಂಥರ ವೈಟ್ ಕಲ್ ಥರನೇ ಕಾಣಿಸುತ್ತೆ. ಆಮೇಲೆ ಹತ್ರದಿಂದ ನೋಡಿದ್ರೆ ಪರ್ಪಲ್ ಅಂತ ಕಾಣಿಸೋದು, ಅದಂದರೆ ಲೈಟ್ ಕಲರು ಪರ್ಪಲ್ ಇದೆ ನೋಡಿ, ಆ ಕಲರು. ಓಕೆ ಫ್ರೆಂಡ್ಸ್, ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ. ಇನ್ನೂ 1 ಅವರ್ ಆಗುತ್ತೆ. ಇವಾಗ 2 ಕಾಲನೇ 3 ಕಾಲಿಗೆ ಬರ್ತಾನೆ ಅಷ್ಟೊತ್ತಿಗೆ, ಸ್ವಲ್ಪನಾದರೂ ನಿದ್ದೆ ಮಾಡೋಣ ಅಂಥೇಳಿ. ಕಣ್ಗಳು ಅದೇ ಒಂಥರ ನಿದ್ದೆ ಸರಿಯಾಗಿ ಆಗಿಲ್ಲ ಅಂದರೆ ಒಂಥರ ಆಗ್ತಿರುತ್ತೆ ಕಣ್ಗಳು, ನಿದ್ದೆ ಬರುತ್ತೆ. ಅದಕ್ಕೆ ಕರೆಂಟು ಹೋಗಿದೆ, ಮಿಷಿನಿಗೆ ಬಟ್ಟೆ ಹಾಕಿದೆ, ಅರ್ಧ ಒಗ್ದಿದೆ, ಅಂದರೆ ಒಂದು ಹಾಫ್ ಆನ್ ಅವರ್ ಆಗಿತ್ತು ಅಷ್ಟೇ ಮಿಷಿನ್ಗೆ ಬಟ್ಟೆ ಹಾಕಿ. ಕರೆಂಟ್ ಹೋಗಿದೆ, ಇನ್ನು ಬಂದಮೇಲೆ ಮತ್ತೆ ವಾಶ್ ಮಾಡುತ್ತೆ. ಅದಕ್ಕೆ ನಾನು ಸ್ವಲ್ಪ ನಿದ್ದೆ ಮಾಡಿ, ನಾನು ಬೆಕ್ಕುಗಳು ಬರುತ್ತೆ ಅಂತ ನೋಡಿ ಡೋರು ಅಷ್ಟೇ ಸ್ವಲ್ಪ ಓಪನ್ ಮಾಡಿ ಬಿಟ್ಟಿದ್ದೀನಿ. ಬಂದರೆ ಆದರೆ ಸ್ವಲ್ಪ ಓಪನ್ ಮಾಡಿಬಿಟ್ರೆ ಬರುತ್ತೆ ಅಂತೇಳಿ ನೋಡೋಣ. ಓಕೆ, ಆವತ್ತು ಸಂಜೆ ಇದು ಇಲ್ಲೂ ಕೂಡ ನೋಡಿ ಜೋರು ಮಳೆನೇ ಬರ್ತಾ ಇದೆ. ಬೆಂಗಳೂರಲ್ಲಿ ಆವಾಗವಾಗ ಮಳೆ ಬರ್ತಾನೆ ಇರುತ್ತೆ, ಯಾವಾಗ ಮಳೆ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇದ್ದಕ್ಕಿದ್ದಂಗೆ ಮಳೆ ಎಲ್ಲ ಸ್ಟಾರ್ಟ್ ಆಗುತ್ತೆ ನೋಡಿ. ಬೆಳಿಗ್ಗೆ ತಾನೇ ಕಸ ಎಲ್ಲ ಗುಡಿಸಿ ಒರೆಸಿದ್ದೀನಿ, ಮತ್ತೆ ಅಷ್ಟೊಂದು ಹೂವು ಎಲ್ಲ ಬಿದ್ದಿದೆ. ಓಕೆ ಫ್ರೆಂಡ್ಸ್, ಆಗಿದ್ದು ಒಂದು ಸ್ಮಾಲ್ ವೀಡಿಯೋ. ಕಾರಿ ಎಲ್ಲ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.